ನಟ ರಿಷಬ್ ಶೆಟ್ಟಿಯಿಂದ ನೇಮೋತ್ಸವ ಹರಕೆ ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ದೈವ ನರ್ತಕರ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ರಿಷಬ್ ಶೆಟ್ಟಿ ಅವರ ತೊಡೆಯ ಮೇಲೆ ದೈವ ನರ್ತಕ ಮಲಗಿದ್ದು, ಇದು ದೈವ ಮಾಡಿದ್ದ ಅಥವಾ ದೈವ ನರ್ತಕ ಮಾಡಿದ್ದ ಅನ್ನುವಂತಹ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ದೈವ ನರ್ತಕ ಸಂಪ್ರದಾಯವನ್ನ ಮೀರಿದ್ದಾರೆ. ರಿಷಬ್ ತೊಡೆಯ ಮೇಲೆ ಮಲಗಿದ್ದರು ದೈವ ನರ್ತಕ. ದೈವ ನರ್ತಕರ ಬಗ್ಗೆ ಈಗ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಈ ನಡೆ ದೈವದ್ದ ಅಥವಾ ದೈವ ನರ್ತಕನದ್ದ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾಂತಾರ 1 ಯಶಸ್ವಿಯಾದ ಹಿನ್ನೆಲೆ ಹರಕೆ ತೀರಿಸಿದ್ದಾರೆ. ಮಂಗಳೂರಿನ ಬಾರೇಬೈಲು ಜಾನಂದಾಯ ಬಂಟ ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ಹರಕೆಯನ್ನು ತೀರಿಸಿದ್ದಾರೆ. ಹರಕೆಯ ಬಗ್ಗೆ ಈಗ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗಳಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ದೈವ ನರ್ತನ ಮತ್ತು ದೈವ ನರ್ತಕನ ನಡೆಯ ವಿಚಾರವಾಗಿ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ತುಳುನಾಡಿನ ನಂಬಿಕೆ ಅನ್ನುವಂಥದ್ದು ದೈವಾರಾಧನೆ. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯ ವಿಷಯವಾಗಿದೆ. ಇದರ ಬಗ್ಗೆ ಭಾಳಷ್ಟು ಬೇರೆ ಬೇರೆ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಕಾಂತಾರ ಸಿನಿಮಾ ಬಂದ ಬಳಿಕ ಒಂದಷ್ಟು ಜನರಿಗೆ ದೈವಾರಾಧನೆ ಗೊತ್ತಾಯಿತು, ಆದರೆ ಒಂದಷ್ಟು ಕಡೆಗಳಲ್ಲಿ ಅವಹೇಳನ ಕೂಡ ಆಗ್ತಾ ಬಂತು. ಇದು ಕರಾವಳಿಗರ ಭಾಳಷ್ಟು ದೊಡ್ಡ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ಮತ್ತೆ ಕಾಂತಾರ ಸಿನಿಮಾ ತಂಡ ಮತ್ತು ಅದರಲ್ಲಿ ಗುರುತಿಸಿಕೊಂಡವರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಕೆಲ ದಿನಗಳ ಹಿಂದೆ ಮಂಗಳೂರಿನ ಬಾರೇಬೈಲ್ನಲ್ಲಿ ರಿಷಬ್ ಶೆಟ್ಟಿ ಮತ್ತು ಏನೋ ಅವರ ಪ್ರೊಡ್ಯೂಸರ್ ವತಿಯಿಂದ ಅವರಿಂದಾಗಿ ಒಂದು ದೈವ ನೇಮೋತ್ಸವ ಇತ್ತು. ವಾರಾಹಿ ಪಂಜುರ್ಲಿ ದೈವದ ನೇಮೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ವಿಚಾರವಾಗಿ ಒಂದಷ್ಟು ಚರ್ಚೆ ನಡೀತಾ ಇದೆ, ಒಂದು ಹರಕೆಯ ವಿಚಾರವಾಗಿ. ಜೊತೆಗೆ ಅಲ್ಲಿ ನರ್ತಿಸಿದಂಥ ದೈವಾರಾಧಕನ ನಡೆಯ ವಿಚಾರವಾಗಿಯೂ ಕೂಡ ಒಂದಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಆ ಒಂದು ದೈವ ನೇಮೋತ್ಸವದಲ್ಲಿ ನರ್ತಿಸಿದ್ದು ಕಾಂತಾರ ಸಿನಿಮಾದಲ್ಲಿ ಒಂದಷ್ಟು ಏನು ಮಾರ್ಗದರ್ಶನ ನೀಡಿದ್ದು, ಅಂದರೆ ಆ ದೈವದ ದೃಶ್ಯಗಳಿಗೆ ಮಾರ್ಗದರ್ಶನ ನೀಡಿದಂಥ ಮುಖೇಶ್ ಪಮ್ಮದ ಎಂಬುವರು ಕೂಡ ಅಲ್ಲಿ ದೈವ ನರ್ತಕರಾಗಿ ನರ್ತಿಸಿದ್ರು. ಅವರು ಸಂಪ್ರದಾಯವನ್ನು ಮೀರಿ ನರ್ತಿಸಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ದೈವಾರಾಧನೆ ಅನ್ನುವಂಥದ್ದು ಅದಕ್ಕೆ ಆದಂಥ ಒಂದಷ್ಟು ಸಂಪ್ರದಾಯಗಳಿದೆ. ಆದರೆ ದೈವ ನರ್ತಕರಾದಂಥ ಮುಖೇಶ್ ಅವರು ಸಂಪ್ರದಾಯವನ್ನು ಮೀರಿ ನಡೆದುಕೊಂಡ್ರು ಅನ್ನುವಂಥ ಒಂದಷ್ಟು ಆಕ್ರೋಶವಿದೆ. ಅಂದರೆ ಆ ದೈವ ನೇಮೋತ್ಸವಕ್ಕೂ ಅದಕ್ಕಿಂತ ಮೊದಲು ಎಣ್ಣೆ ಬೂಳ್ಯ ಅನ್ನುವಂಥ ಒಂದು ಪದ್ಧತಿ ಇದೆ. ಈ ಒಂದು ಎಣ್ಣೆ ಬೂಳ್ಯದಲ್ಲಿ ಮುಖೇಶ್ ರವರು ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಮಲಗ್ತಾರೆ. ಇದು ಸಂಪ್ರದಾಯ ಅನ್ನುವಂಥದ್ದು ದೈವಾರಾಧನೆಯಲ್ಲಿ ಇಲ್ಲ. ಇದನ್ನು ಮುಖೇಶ್ ಅವರು ಬೇಕಂತಲೇ ರಿಷಬ್ ಶೆಟ್ಟಿ ಅವರ ಮನವೊಲಿಸುವುದಕ್ಕಾಗಿ ಮಾಡಿಕೊಂಡ್ರು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಸಂಪ್ರದಾಯವನ್ನು ಮೀರಿ ಮುಖೇಶ್ ಅವರು ಈ ಒಂದು ದೈವಾರಾಧನೆಯಲ್ಲಿ ತೊಡಗಿಕೊಂಡ್ರು ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರು ನೆರವೇರಿಸಿದಂಥ ನೇಮೋತ್ಸವ ಏನಿದೆ ಅದರ ವಿಚಾರವಾಗಿ, ಜೊತೆಗೆ ಅದರಲ್ಲಿ ನರ್ತಿಸಿದಂಥ ಮುಖೇಶ್ ಪಮ್ಮದ್ ಅವರ ವಿಚಾರವಾಗಿ ಕೂಡ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧವಾದಂಥ ಚರ್ಚೆ ವ್ಯಕ್ತ ಆಗ್ತಾ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಸೊ ಈ ರೀತಿ ದೈವ ನರ್ತನದ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಈ ನಡೆ ದೈವದ್ದ ಅಥವಾ ದೈವ ನರ್ತಕರದ್ದ ಅನ್ನುವಂತಹ ಚರ್ಚೆಗಳಾಗ್ತಾ ಇರೋದು. ಕಾಂತಾರ 1 ಯಶಸ್ವಿಯಾದ ಹಿನ್ನೆಲೆ ಹರಕೆ ತೀರಿಸೋದಕ್ಕೆ ಅಂತ ರಿಷಬ್ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ರಿಷಬ್ ತೊಡೆ ಮೇಲೆ ದೈವ ನರ್ತಕ ಮಲಗಿದ್ದಾರೆ. ಇದು ಈಗ ಭಾರಿ ಆಕ್ರೋಶ ಚರ್ಚೆಗೆ ಕಾರಣ ಆಗಿದೆ. ನಟ ರಿಷಬ್ ಶೆಟ್ಟಿಯಿಂದ ನೇಮೋತ್ಸವ ಹರಕೆ ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ದೈವ ನರ್ತಕರ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ರಿಷಬ್ ಶೆಟ್ಟಿ ಅವರ ತೊಡೆಯ ಮೇಲೆ ದೈವ ನರ್ತಕ ಮಲಗಿದ್ದು, ಇದು
ದೈವ ಮಾಡಿದ್ದ ಅಥವಾ ದೈವ ನರ್ತಕ ಮಾಡಿದ್ದ ಅನ್ನುವಂತಹ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ದೈವ ನರ್ತಕ ಸಂಪ್ರದಾಯವನ್ನ ಮೀರಿದ್ದಾರೆ. ರಿಷಬ್ ತೊಡೆ ಮೇಲೆ ಮಲಗಿದ್ದರು ದೈವ ನರ್ತಕ. ದೈವ ನರ್ತಕರ ಬಗ್ಗೆ ಈಗ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಈ ನಡೆ ದೈವದ್ದ ಅಥವಾ ದೈವ ನರ್ತಕನದ್ದ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾಂತಾರ 1 ಯಶಸ್ವಿಯಾದ ಹಿನ್ನೆಲೆ ಹರಕೆ ತೀರಿಸಿದ್ದಾರೆ. ಮಂಗಳೂರಿನ ಬಾರೇಬೈಲು ಜಾರಂದಾಯ ಬಂಟ ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ಹರಕೆಯನ್ನು ತೀರಿಸಿದ್ದಾರೆ. ಹರಕೆಯ ಬಗ್ಗೆ ಈಗ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗಳಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ದೈವ ನರ್ತನ ಮತ್ತು ದೈವ ನರ್ತಕನ ನಡೆಯ ವಿಚಾರವಾಗಿ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ತುಳುನಾಡಿನೆಯ ನಂಬಿಕೆ ಅನ್ನುವಂಥದ್ದು ದೈವಾರಾಧನೆ. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯ ವಿಷಯವಾಗಿದೆ. ಇದರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಕಾಂತಾರ ಸಿನಿಮಾ ಬಂದ ಬಳಿಕ ಒಂದಷ್ಟು ಜನರಿಗೆ ದೈವಾರಾಧನೆ ಗೊತ್ತಾಯಿತು, ಆದರೆ ಒಂದಷ್ಟು ಕಡೆಗಳಲ್ಲಿ ಅವಹೇಳನ ಕೂಡ ಆಗ್ತಾ ಬಂತು. ಇದು ಕರಾವಳಿಗರ ಬಹಳಷ್ಟು ದೊಡ್ಡ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ಮತ್ತೆ ಕಾಂತಾರ ಸಿನಿಮಾ ತಂಡ ಮತ್ತು ಅದರಲ್ಲಿ ಗುರುತಿಸಿಕೊಂಡವರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಕೆಲ ದಿನಗಳ ಹಿಂದೆ ಮಂಗಳೂರಿನ ಬಾರೆಬೈಲ್ನಲ್ಲಿ ರಿಷಬ್ ಶೆಟ್ಟಿ ಮತ್ತು ಏನೋ ಅವರ ಪ್ರೊಡ್ಯೂಸರ್ ವತಿಯಿಂದ ಅವರಿಂದಾಗಿ ಒಂದು ದೈವ ನೇಮೋತ್ಸವ ಇತ್ತು. ವಾರಾಹಿ ಪಂಜುರ್ಲಿ ದೈವದ ನೇಮೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ವಿಚಾರವಾಗಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಒಂದು ಹರಕೆ ವಿಚಾರವಾಗಿ, ಜೊತೆಗೆ ಅಲ್ಲಿ ನರ್ತಿಸಿದಂಥ ದೈವಾರಾಧಕನ ನಡೆಯ ವಿಚಾರವಾಗಿಯೂ ಕೂಡ ಒಂದಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಆ ಒಂದು ದೈವ ನೇಮೋತ್ಸವದಲ್ಲಿ ನರ್ತಿಸಿದ್ದು ಕಾಂತಾರ ಸಿನಿಮಾದಲ್ಲಿ ಒಂದಷ್ಟು ಏನು ಮಾರ್ಗದರ್ಶನ ನೀಡಿದ್ದು, ಅಂದರೆ ಆ ದೈವದ ದೃಶ್ಯಗಳಿಗೆ ಮಾರ್ಗದರ್ಶನ ನೀಡಿದಂಥ ಮುಖೇಶ್ ಪಮ್ಮದ ಎಂಬುವರು ಕೂಡ ಅಲ್ಲಿ ದೈವ ನರ್ತಕರಾಗಿ ನರ್ತಿಸಿದ್ರು. ಅವರು ಸಂಪ್ರದಾಯವನ್ನು ಮೀರಿ ನರ್ತಿಸಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ದೈವಾರಾಧನೆ ಅನ್ನುವಂಥದ್ದು ಅದಕ್ಕೆ ಆದಂಥ ಒಂದಷ್ಟು ಸಂಪ್ರದಾಯಗಳಿದೆ. ಆದರೆ ದೈವ ನರ್ತಕರಾದಂಥ ಮುಖೇಶ್ ಅವರು ಸಂಪ್ರದಾಯವನ್ನು ಮೀರಿ ನಡೆದುಕೊಂಡ್ರು ಅನ್ನುವಂಥ ಒಂದಷ್ಟು ಆಕ್ರೋಶವಿದೆ. ಅಂದರೆ ಆ ದೈವ ನೇಮೋತ್ಸವಕ್ಕೂ ಅದಕ್ಕಿಂತ ಮೊದಲು ಎಣ್ಣೆ ಬೂಳ್ಯ ಅನ್ನುವಂಥ ಒಂದು ಪದ್ಧತಿ ಇದೆ. ಈ ಒಂದು ಎಣ್ಣೆ ಬೂಳ್ಯದಲ್ಲಿ ಮುಖೇಶ್ ರವರು ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಮಲಗ್ತಾರೆ. ಇದು ಸಂಪ್ರದಾಯ ಅನ್ನುವಂಥದ್ದು ದೈವಾರಾಧನೆಯಲ್ಲಿ ಇಲ್ಲ. ಇದನ್ನು ಮುಖೇಶ್ ಅವರು ಬೇಕಂತಲೇ ರಿಷಬ್ ಶೆಟ್ಟಿ ಅವರ ಮನವೊಲಿಸುವುದಕ್ಕಾಗಿ ಮಾಡಿಕೊಂಡ್ರು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ